ಹಾಯ್ ಹಲೋ ನಮಸ್ಕಾರ. ತಮಗೆಲ್ಲರಿಗೂ ಗ್ರಾಮ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಂಜೀವ್. ಸ್ನೇಹಿತರೆ, ಇವತ್ತು ನಮ್ಮ ಒಂದು ತಮಿಳಿನಲ್ಲಿ ನೀವು ನೋಡಿರಬಹುದು. ಅದೇ ಪ್ರಕಾರ ಇವತ್ತು ನೀವೇನಾದ್ರೂ ನಿಮ್ಮ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್, ಫೇಸ್ ಮಾಸ್ಕ್, ಸ್ಕ್ರಬ್, ಬಾತ್ ಬಾಂಬ್ಸ್ ಅಲ್ಲಿ ನೀವು ಒಂದು ಆರ್ಟಿಫಿಷಿಯಲ್ ಒಂದು ಕಲರ್ ಅಥವಾ ಮೈಕಾನ ಯೂಸ್ ಮಾಡ್ತಿದ್ರೆ ನೀವು ಅದನ್ನ ಒಂದು ಸಬ್ಸ್ಟಿಟ್ಯೂಟ್ ಆಗಿ ಅಥವಾ ಚೇಂಜ್ ಮಾಡಿಬಿಟ್ಟು ಒಂದು ನೇಚರಲ್ ಸಿಗುವಂತ ಒಂದು ನ್ಯಾಚುರಲ್ ಕಲರ್ನ ಒಂದು ಯಾವ್ಯಾವ ನ್ಯಾಚುರಲ್ ಕಲರ್ನ ನೀವು ಹೇಗೆ ಯೂಸ್ ಮಾಡಬಹುದು ಹಾಗೂ ಅದರ ಬೆನಿಫಿಟ್ಸ್ ನ ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಬಹುದು, ನೀವು ಒಂದು 4 ಇಟ್ಟಿದ್ದೀನಿ. ನಾನು ಯೂಸ್ ಆಲ್ರೆಡಿ ಯೂಸ್ ಮಾಡ್ತಿರುವಂತ ಸೋಪ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಬಂದ್ಬಿಟ್ಟು ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಕೌಲಿನ್ ಕ್ಲೇ ಅಂತ ಹೇಳಿ, ಇದು ತುಂಬಾ ಒಂದು ಫೇಸ್ಗೆ, ಸ್ಕಿನ್ಗೆ ತುಂಬಾ ಒಂದು ಬೆನಿಫಿಟ್ಸ್ ಇರುವಂತ ಒಂದು ಕೌಲಿನ್ ಕ್ಲೇ ಆಗಿದೆ. ಇದು ನ್ಯಾಚುರಲ್ ಕ್ಲೆನ್ಸರ್ ತರ ಕೆಲಸ ಮಾಡುತ್ತೆ ಹಾಗೂ ನಿಮ್ಮ ಸ್ಕಿನ್ ಏನಿದೆ ಸ್ಕಿನ್ ಟೋನ್ ನ ಇಂಪ್ರೂವ್ ಮಾಡುತ್ತೆ ಹಾಗೂ ಸ್ಕಿನ್ ಒಂದು ಸ್ಕಿನ್ ಅಲ್ಲಿ ಎಲಾಸ್ಟಿಸಿಟಿ ಕೊಡುತ್ತೆ ಹಾಗೂ ನಿಮ್ಮ ಸ್ಕಿನ್ ಏನಿದೆ ಒಂದು ಫೇಸಲ್ ಸ್ಕಿನ್ ಆಗಿರ್ಬೋದು, ಬಾಡಿ ಸ್ಕಿನ್ ಆಗಿರ್ಬೋದು, ಅದನ್ನ ಒಂದು ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ ನಿಮಗೆ. ಹಾಗೂ ನಿಮ್ಮ ಒಂದು ಸ್ಕಿನ್ ಅಲ್ಲಿ ಏನಾದ್ರೂ ಒಂದು ಎಕ್ಸೆಸ್ ಆಯಿಲ್ ಇದ್ರೆ ಅದನ್ನು ಕೂಡ ನಿಮಗೆ ಹೊರ ಹಾಕುತ್ತೆ ಇದೊಂದು ಕೌಲಿನ್ ಕ್ಲೇ. ಹಾಗೂ ನಿಮ್ಮ ಒಂದು ಸ್ಕಿನ್ ಮೇಲೆ ಅಥವಾ ಮುಖದ ಒಂದು ಸ್ಕಿನ್ ಮೇಲೆ ಪೋರ್ಸ್ ಏನಿದ್ರೆ ಅದು ಬ್ಲಾಕೇಜ್ ಏನಾಗಿದ್ರೆ ಅದನ್ನ ಕ್ಲೀನ್ ಮಾಡಿಬಿಟ್ಟು ಪೋರ್ಸ್ ನ ಓಪನ್ ಮಾಡುವಂತ ಒಂದು ಇರುವಂತಹ ಒಂದು ಇದು ಕೌಲಿನ್ ಕ್ಲೇ. ಹಾಗೂ ಒಂದು ಸ್ಕಿನ್ ಗೆ ಒಂದು ಎಕ್ಸ್ಫ್ಲೋಟಿಂಗ್ ನೇಚರ್ ಇದೆ ಇದರಲ್ಲಿ. ಸೊ ಅದು ಒಂದು ಕೊಡುವಂತ ಒಂದು ಪ್ರಾಪರ್ಟೀಸ್ ಈ ಕೌಲಿನ್ ಕ್ಲೇ ಏನಿದೆ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡಿರುವಂತ ಒಂದು ಫ್ರೆಂಚ್ ಗ್ರೀನ್ ಕ್ಲೇ ಇಲ್ಲಿ ನೋಡಬಹುದು, ತೋರಿಸ್ತಾ ಇದ್ದೀನಿ ಕ್ಲೋಸ್ ಅಪ್ ಅಲ್ಲಿ. ಫ್ರೆಂಚ್ ಗ್ರೀನ್ ಕ್ಲೇ ಅಂತ, ಇದನ್ನು ಕೂಡ ತುಂಬಾ ಒಂದು ಬೆನಿಫಿಷಿಯಲ್. ನಾನು ಇಟ್ಟಿರುವಂತಹ ಎಲ್ಲಾ ಒಂದು ಕ್ಲೇಗಳೇನಿದೆ ತುಂಬಾ ಬೆನಿಫಿಟ್ಸ್ ಇದೆ. ಈ ಫ್ರೆಂಚ್ ಗ್ರೀನ್ ಕ್ಲೇ ಏನಿದೆ ಅದರಲ್ಲಿ ನಿಮ್ಮ ಇದನ್ನು ಕೂಡ ಅದೇ ರೀತಿ ನಮ್ಮ ಒಂದು ಕೌಲಿನ್ ಕ್ಲೇ ಏನಿದೆ ಅದೇ ರೀತಿ ಇದನ್ನು ಕೂಡ ಕೆಲಸ ಮಾಡುತ್ತೆ. ಎಕ್ಸೆಸ್ ನಿಮ್ಮ ಒಂದು ಫೇಸ್ ಅಲ್ಲಿ ಒಂದು ಸ್ಕಿನ್ ಅಲ್ಲಿ ಎಕ್ಸೆಸ್ ಆಯಿಲ್ ಇದ್ರೆ ಅದನ್ನ ರಿಮೂವ್ ಮಾಡುತ್ತೆ ಹಾಗೂ ಡೀಪ್ ಕ್ಲೆನ್ಸಿಂಗ್ ಮಾಡುತ್ತೆ. ನಿಮ್ಮ ಸ್ಕಿನ್ ಒಂದು ಡೀಪ್ ಕ್ಲೆನ್ಸಿಂಗ್ ಮಾಡಿ ಒಂದು ಎಕ್ಸೆಸ್ ಏನಾದ್ರೂ ಒಂದು ಹೊಲಸು ನಿಮ್ಮ ಕೂತಿದ್ರೆ ಅದನ್ನ ಡೀಪ್ ಕ್ಲೆನ್ಸಿಂಗ್ ಮಾಡುತ್ತೆ. ಹಾಗೂ ಸ್ಕಿನ್ ರಿಜ್ಯೂನೇಟಿಂಗ್ ಮಾಡುವಂತ ಒಂದು ಪ್ರಾಪರ್ಟಿ ಇದರಲ್ಲಿದೆ. ಹಾಗೂ ಸ್ಕಿನ್ ಏನಾದ್ರೂ ಲೂಸ್ ಆಗಿದ್ರೆ, ಫ್ಲಫಿ ತರ ಆಗಿದ್ರೆ ಅದನ್ನ ಒಂದು ಸ್ಕಿನ್ ಒಂದು ಟೈಟ್ ಮಾಡಿ ಒಂದು ಪೋರ್ಸ್ ಕೂಡ ತುಂಬಾನೇ ಪೋರ್ಸ್ ಓಪನ್ ಆಗಿದೆ, ಅದನ್ನು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಒಂದು ಟೈಟನ್ ಮಾಡಿ ಒಂದು ಪೋರ್ಸ್ ನ ಕಂಟ್ರೋಲ್ ಮಾಡುವಂತ ಒಂದು ಪ್ರಾಪರ್ಟೀಸ್ ಇದೆ. ಹಾಗೂ ಸ್ಕಿನ್ ಏನ್ ಮಾಡುತ್ತೆ, ಸ್ಮೂತ್ ಮಾಡಿ ಹಾಗೂ ಒಂದು ಸ್ಕಿನ್ ಮೇಲೆ ಒಂದು ರೇಡಿಯಂಟ್ ಲುಕ್ ತರುವಂತ ಒಂದು ಪ್ರಾಪರ್ಟಿ ಇರುವಂತ ಒಂದು ಇದು ಗ್ರೀನ್ ಕ್ಲೇ, ಫ್ರೆಂಚ್ ಗ್ರೀನ್ ಕ್ಲೇ. ಹಾಗೂ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಿದೆ ತೋರಿಸ್ತೀನಿ ನೋಡಿ, ಇಲ್ಲಿ ರೋಸ್ ಕ್ಲೇ ಅಂತ. ಇದು ರೋಸ್ ಕ್ಲೇ ಏನ್ ಮಾಡುತ್ತೆ, ಇದೂ ಸೇಮ್ ಇದೇ ರೀತಿ ಒಂದು ಒಳ್ಳೆಯ ಪ್ರಾಪರ್ಟಿ ಇರುವಂತಹ ಒಂದು ರೋಸ್ ಕ್ಲೇ. ಇದರಲ್ಲಿ ನಿಮ್ಮ ಸ್ಕಿನ್ ಇಂಪ್ಯೂರಿಟೀಸ್ ತೆಗೆಯುವಂತ ಪ್ರಾಪರ್ಟೀಸ್ ಇದೆ ಹಾಗೂ ಸ್ಕಿನ್ ಬ್ರೈಟ್ ಮಾಡುವಂತ ಪ್ರಾಪರ್ಟೀಸ್ ಇದೆ. ಹಾಗೂ ಸ್ಕಿನ್ ಏನು ಮುಖದ ಒಂದು ಕಾಂತಿ ಏನಿದೆ, ಡೆಡ್ ಸ್ಕಿನ್ ಏನಾದ್ರೂ ಇದ್ರೆ ಅದನ್ನ ತೆಗೆದು ಹಾಕುವಂತ ಪ್ರಾಪರ್ಟೀಸ್ ಇದರಲ್ಲಿದೆ. ಹಾಗೂ ಸ್ಕಿನ್ ಒಂದು ಗ್ಲೋ ಮಾಡುವಂತ ಪ್ರಾಪರ್ಟಿ ಕೂಡ ಇದರಲ್ಲಿದೆ. ಹಾಗೂ ನೀವು ಈ ಒಂದು ರೋಸ್ ಕ್ಲೇ ಏನಿದೆ ನಿಮ್ಮ ಒಂದು ಮಾಸ್ಕ್ ಅಲ್ಲಿ, ಫೇಸ್ ಮಾಸ್ಕ್ ಅಲ್ಲಿ ಯೂಸ್ ಮಾಡಬಹುದು, ಸ್ಕ್ರಬ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಬಾತ್ ಬಾಂಬ್ಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಕೋಲ್ಡ್ ಪ್ರೊಸೆಸ್ ಸೋಪ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಹಾಗೂ ಒಂದು ಮೆಲ್ಟೆಡ್ ಪೋರ್ ಸೋಪ್ ಏನಿದೆ ನೀವೇನ್ ಮಾಡ್ತೀರಾ ಅದರಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬೆಂಟನಾಯ್ಟ್ ಕ್ಲೇ ಇದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬೆಂಟನಾಯ್ಟ್ ಕ್ಲೇ. ಇದನ್ನು ಕೂಡ ನ್ಯಾಚುರಲ್ ಸಿಗುವಂತಹ ಒಂದು ಬೆಂಟನಾಯ್ಟ್ ಕ್ಲೇ. ಇದನ್ನು ಕೂಡ ಇದೇ ರೀತಿ ಬೇರೆ ಕ್ಲೇಸ್ ಏನ್ ಕೆಲಸ ಮಾಡುತ್ತೆ ಅದೇ ರೀತಿ ನಿಮ್ಮ ಒಂದು ಪೋರ್ಸ್ ಏನಿದೆ ಟೈಟನ್ ಮಾಡುತ್ತೆ. ಹಾಗೂ ಟಾಕ್ಸಿಕ್ಸ್ ಸ್ಕಿನ್ ಅಲ್ಲಿ ಟಾಕ್ಸಿನ್ಸ್ ಇದ್ರೆ ಅದನ್ನು ಕೂಡ ರಿಮೂವ್ ಮಾಡುವಂತ ಒಂದು ಕೆಪಾಸಿಟಿ ಇದರಲ್ಲಿದೆ, ಪ್ರಾಪರ್ಟೀಸ್ ಅದೇ ಇದರಲ್ಲಿ. ಸ್ಕಿನ್ ಎನ್ಹಾನ್ಸ್ ಮಾಡುವಂತ ಒಂದು ಪ್ರಾಪರ್ಟೀಸ್ ಇದೆ. ಆಯಿಲ್ಸ್ ಜಾಸ್ತಿ ಏನಾದ್ರೂ ಆಯಿಲ್ಸ್ ನಿಮ್ಮ ಮುಖದ ಮೇಲೆ ಇದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡಿ ಒಂದು ಎಕ್ಸ್ಫ್ಲೋಟಿಂಗ್ ಲುಕ್ ಕೊಡುವಂತ, ಸ್ಕಿನ್ಗೆ ಲುಕ್ ಕೊಡುವಂತ ಒಂದು ಪ್ರಾಪರ್ಟೀಸ್ ಇದೆ ಇದರಲ್ಲಿದೆ. ಹಾಗೂ ಈ ಬೆಂಟನಾಯ್ಟ್ ಕ್ಲೇ ಅಲ್ಲಿ ಏನಿದೆ ಮತ್ತೊಂದು ಸ್ಕಿನ್ ಆಕ್ನೆ ಏನಾದ್ರೂ ಆಗಿದ್ರೆ, ಆಕ್ನೆ ಬ್ಲಾಕ್ ಹೆಡ್ಸ್ ಆಗಿದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡಿ ಅದು ರಿಮೂವ್ ಮಾಡಿ ಹಾಗೂ ಕಂಟ್ರೋಲ್ ಮಾಡುವಂತ ಪ್ರಾಪರ್ಟೀಸ್ ನಮ್ಮ ಒಂದು ಬೆಂಟನಾಯ್ಟ್ ಕ್ಲೇ ಅಲ್ಲಿದೆ. ಹಾಗೂ ನೆಕ್ಸ್ಟ್ ನಾ ಇದರಲ್ಲಿ ಇಟ್ಟಿಲ್ಲ, ನಿಮ್ಮ ಮುಲ್ತಾನಿ ಮಿಟ್ಟಿ ಅಂತಾರೆ ಅಥವಾ ಒಂದು ಫುಲ್ಲರ್ಸ್ ಅರ್ತ್, ಇಂಗ್ಲಿಷ್ ನಲ್ಲಿ ಫುಲ್ಲರ್ಸ್ ಅರ್ತ್ ಅಂತಾರೆ. ಹಾಗೂ ರೆಗ್ಯುಲರ್ ಇದರಲ್ಲಿ ಒಂದು ಹಿಂದಿಯಲ್ಲಿ ಮುಲ್ತಾನಿ ಮಿಟ್ಟಿ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದನ್ನು ಕೂಡ ನೀವೆಲ್ಲ ಗೊತ್ತೇ ಇರುತ್ತೆ. ತುಂಬಾ ವರ್ಷಗಳಿಂದ ನಮ್ಮ ಒಂದು ಭಾರತದಲ್ಲಿ ಹಾಗೂ ಅಥವಾ ಏಷ್ಯಾದಲ್ಲಿ ಒಂದು ಮುಲ್ತಾನಿ ಮಿಟ್ಟಿ ತುಂಬಾ ವರ್ಷಗಳಿಂದ ಯೂಸ್ ಮಾಡುವಂತ
ಮಾಡ್ತಾ ಬಂದಿದ್ದಾರೆ, ಇವಾಗ್ಲೂ ಮಾಡ್ತಾ ಇದ್ದಾರೆ, ಮುಂಚೆನೂ ಮಾಡ್ತಾ ಇದ್ರು. ಅದನ್ನ ಒಂದು ಡೀಪ್ ಕ್ಲೆನ್ಸಿಂಗ್ ಮಾಡುವಂತ ಪ್ರಾಪರ್ಟಿ ಇದೆ ಈ ಮುಲ್ತಾನಿ ಮಿಟ್ಟಿಯಲ್ಲಿ. ಹಾಗೂ ಇದನ್ನು ಕೂಡ ನಿಮ್ಮ ಒಂದು ಆಕ್ನೆ ಮುಖದ ಮೇಲೆ ಏನಾದ್ರು ಆಕ್ನೆ ಪಿಂಪಲ್ಸ್ ಆಗಿದ್ರೆ ಅದು ಕಂಟ್ರೋಲ್ ಮಾಡುವ ಹಾಗೆ ಒಂದು ಪ್ರಾಪರ್ಟೀಸ್ ಇದೆ. ಹಾಗೂ ಸ್ಕಿನ್ ನರಿಶ್ ಮಾಡುವಂತ ಪ್ರಾಪರ್ಟಿ ಕೂಡ ಇದೆ. ಹಾಗೂ ಇದಕ್ಕೆ ನೀವು ಹಚ್ಕೊಂಡು ಒಂದು ಹಾಲು ಮತ್ತು ಒಂದು ಮುಲ್ತಾನಿ ಮಿಟ್ಟಿ ಅಥವಾ ಮೊಸರು ಮುಲ್ತಾನಿ ಮಿಟ್ಟಿ, ಈಗ ಹನಿ ಮುಲ್ತಾನಿ ಮಿಟ್ಟಿ ಇವೆಲ್ಲ ಮಿಕ್ಸ್ ಮಾಡಿ ಒಂದು ಫೇಸ್ಗೆ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ವಾಶ್ ಮಾಡಿದಾಗ ನಿಮಗೆ ಒಂದು ಫೇಸ್ಗೆ ಏನಿರುತ್ತೆ ಒಂದು ಕೂಲಿಂಗ್ ಎಫೆಕ್ಟ್ ಕೊಡುವಂತ, ಸ್ಕಿನ್ಗೆ ಒಂದು ಕೂಲಿಂಗ್ ಎಫೆಕ್ಟ್ ಕೊಡುವಂತ ಒಂದು ಪ್ರಾಪರ್ಟಿ ಇದರಲ್ಲಿದೆ. ಹಾಗೂ ಬ್ರೈಟನ್ ಸ್ಕಿನ್ ಕಾಂಪ್ಲೆಕ್ಸ್ ಏನಿದೆ ಅದನ್ನು ಬ್ರೈಟನ್ ಮಾಡುವಂತ ಪ್ರಾಪರ್ಟಿ ಕೂಡ ಇದರಲ್ಲಿದೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಎಲ್ಲಾ ಒಂದು ನ್ಯಾಚುರಲ್ ಫಾರ್ಮ್ ಅಲ್ಲಿ ಇದು ಏನು ಪಿಂಕ್ ನೀವು ಸೋಪಲ್ಲಿ ಹಾಕಿದಾಗ ನಿಮಗೆ ಒಂದು ಪಿಂಕ್ ಕಲರ್, ನ್ಯಾಚುರಲ್ ಪಿಂಕ್ ಕಲರ್ ಕೊಡುತ್ತೆ. ನಿಮಗೆ ಯಾವುದೇ ಒಂದು ಮೈಕಾ ಆಗ್ಲಿ ಒಂದು ಬೇರೆ ಕಲರ್ ಲಿಕ್ವಿಡ್ ಕಲರ್ ಆಗ್ಲಿ ಯೂಸ್ ಮಾಡುವಂತ ಬೇಕಾಗಿಲ್ಲ. ಇದರಲ್ಲಿ ಗ್ರೀನ್ ಬೇಕಿದ್ರೆ ಫ್ರೆಂಚ್ ಗ್ರೀನ್ ಒಂದು ಸೋಪ್ ಗ್ರೀನ್ ಕಲರ್ ಲೈಟ್ ಗ್ರೀನ್ ಬೇಕಾಗಿದ್ರೆ ಗ್ರೀನ್ ಯೂಸ್ ಮಾಡ್ಕೋಬಹುದು. ವೈಟ್ ಸೋಪ್ ಬೇಕಾಗಿದ್ರೆ ಕ್ಯಾಲ್ವಿನ್ ಕ್ಲೇ ನ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ಸ್ವಲ್ಪ ಲೈಟ್ ಪಿಂಕ್ ಇದು ಡಾರ್ಕ್ ಇದೆ, ಫ್ರೆಂಚ್ ಪಿಂಕ್ ಏನಿದೆ ಡಾರ್ಕ್ ಕ್ಲೇ ಇದೆ. ಅದರಲ್ಲಿ ಲೈಟ್ ಬೇಕಾಗಿದ್ರೆ ರೋಸ್ ಕಲರ್ ಬೇಕಾಗಿದ್ರೆ ರೋಸ್ ಕ್ಲೇನ ಯೂಸ್ ಮಾಡ್ಕೋಬಹುದು. ಒಂದು ಯೆಲ್ಲೋ ಒಂದು ಬ್ರೌನಿಶ್ ಅಥವಾ ಯೆಲ್ಲೋ ಕಲರ್ ಬೇಕಾಗಿದ್ರೆ ಇದನ್ನ ಬೆಂಟನಾಯ್ಟ್ ಕ್ಲೇನ ಯೂಸ್ ಮಾಡ್ಕೋಬಹುದು. ಅದು ಲೈಟ್ ಯೆಲ್ಲೋಯಿಶ್ ಕಲರ್ ಅದು ಆರೆಂಜ್ ಕಲರ್ ಬೇಕಾಗಿದ್ರೆ ನೀವು ಒಂದು ಫುಲ್ಲರ್ ಅರ್ತ್ ಅಥವಾ ಮುಲ್ತಾನಿ ಮಿಟ್ಟಿ ಅಂತ ಏನು ಹೇಳ್ತೀವಿ ಅದನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸ್ನೇಹಿತರೆ, ಇದಿಷ್ಟು ಇವತ್ತು ನಿಮಗೆ ನಾನು ತೋರಿಸಬೇಕಾಗಿರುವಂತ ಒಂದು ನ್ಯಾಚುರಲ್ ಕಲರೆಂಟ್ ಆಗಿರುತ್ತೆ. ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿರುವಂತ ಒಂದು ನೇಚರಲ್ ಸಿಗುವಂತ ಒಂದು ನ್ಯಾಚುರಲ್ ಕ್ಲೇ ಆಗಿರಬಹುದು ಅಥವಾ ಒಂದು ಸೋಪು ಅಥವಾ ಸ್ಕ್ರಬ್ ಫೇಸ್ ಮಾಸ್ಕ್ ಅಲ್ಲಿ ಯೂಸ್ ಮಾಡ್ಕೊಳ್ಳುವಂತ ಒಂದು ನ್ಯಾಚುರಲ್ ಕಲರೆಂಟ್ ನಿಮಗೆ ಒಂದು ಇನ್ಫಾರ್ಮೇಶನ್ ನಾನು ಏನ್ ಕೊಟ್ಟಿದ್ದೀನಿ, ಶಾರ್ಟ್ ಅಂಡ್ ಸ್ವೀಟ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದೀನಿ, ಅದು ನಿಮಗೆ ಇಷ್ಟ ಆದ್ರೆ ಒಂದು ಇವತ್ತಿನ ಒಂದು ವಿಡಿಯೋಕ್ಕೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ಕೊನೆಯದಾಗಿ ನಮ್ಮ ಒಂದು ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೂ ಸ್ನೇಹಿತರೆ, ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ನಮ್ಮ ಒಂದು ಮುಂಬರುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.